ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಮತ್ತೊಂದು ಕಡೆ 50 ವರ್ಷಗಳಿಂದ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಅಮೆರಿಕಾದ ಮಿತ್ರ ದೇಶವಾಗಿರುವಂಥ ಒಮಾನ್ ಮೇಲೆ ಡೊನಾಲ್ಡ್ ಟ್ರಂಪ್ ಕಣ್ಣಿಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಗಾಜಾದ ಹಮಾಸ್ನವರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಆ ದಾಳಿಯಾದ ನಂತರ ಎರಡು ದೇಶಗಳ ನಡುವೆ ಈ ಯುದ್ಧದ ಸಾಮರಸ್ಯ ಅಥವಾ ಯುದ್ಧದ ಈ ಪರಿಸ್ಥಿತಿ ಮುಂದುವರಿತಾ ಹೋಗ್ತಾ ಇದೆ. ಇವರು ಅವ್ರ ಮೇಲೆ ದಾಳಿ ಮಾಡೋದು, ಅವರು ಇವ್ರ ಮೇಲೆ ದಾಳಿ ಮಾಡೋದು. ಒಂದು ಕಡೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ, ಅಲ್ಲಿ ಕದನ ವಿರಾಮವನ್ನು ಹಾಕಬೇಕು ಅಂತ ಇರಾನ್ ಬೇಡಿಕೆ ಇಡುತ್ತೆ. ಇದೀಗ ಒನ್ಸ್ ಅಗೇನ್ ಗಾಜಾದ ಮೇಲೆ ಇಸ್ರೇಲ್ನ ದಾಳಿ, ಆ ದಾಳಿಯ ಮುಖಾಂತರ ಒಂದು ಮಿಲಿಟರಿ ಸೇನಾಧಿಕಾರಿಯ ಹತ್ಯೆಯನ್ನು ಇಸ್ರೇಲ್ ಮಾಡಿದೆ. ಏನೇನಾಯಿತು ಬೆಳವಣಿಗೆ? ಹಾರ್ಮುಜ್ನ ಪ್ರಸ್ತಾಪಿಸಿ ಒಮಾನಿಗೆ ಯಾಕೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಟ್ರಂಪ್ ಅವರು ಮಾಡಿದ್ರು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಗಾಜಾ ಮೇಲೆ ಇಸ್ರೇಲ್ ದಾಳಿ, ಮುಖ್ಯಸ್ಥನೊಬ್ಬ ಸಾವನ್ನಪ್ಪಿರೋದು. ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನು ನಡೆಸಿದೆ, ವಾಯು ದಾಳಿಯನ್ನು ಮಾಡಿದೆ. ಹಮಾಸ್ ಮಿಲಿಟರಿ ಸೇನಾಧಿಕಾರಿ ಮೊಹಮ್ಮದ್ ಒಡೈ ಎನ್ನುವಂಥ ಒಬ್ಬ ವ್ಯಕ್ತಿ 11 ದಿನಗಳ ಹಿಂದೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದ. ಈತನ ಹತ್ಯೆಯಾಗಿದೆ. ಗಾಜಾದ ಮೊಹಮ್ಮದ್ ಒಡೈ ಅಪಾರ್ಟ್ಮೆಂಟ್ನ ಮೇಲೆ ದಾಳಿ ಮಾಡಿ ಆ ವ್ಯಕ್ತಿಯನ್ನೆಲ್ಲ ಹೊಡೆಯುವ ಪ್ರಯತ್ನವನ್ನು ಮಾಡಿದರು. ಪಶ್ಚಿಮ ಗಾಜಾ ನಗರದ ವ್ಯಾಪಾರ ಕೇಂದ್ರ ಒಂದು ರಿಮಾಲ್ ಅಂತ ಮಾರ್ಕೆಟ್ ಪ್ಲೇಸ್, ಇದು ದೊಡ್ಡದಾದಂಥ ಮಾರ್ಕೆಟ್ಗಳಿದೆ ಇಲ್ಲಿ ರಿಮಾಲ್ನಲ್ಲಿ. ನೆರೆಹೊರೆಯಲ್ಲಿ ಒಂದು ವಸತಿ ಸಂಕೀರ್ಣವಿರುವಂಥ ಪ್ರದೇಶ. ಇವತ್ತು ಬಕ್ರೀದ್ನ ಕಾರಣಕ್ಕಾಗಿ ಅಲ್ಲಿಯ ಜನ ಮಾರುಕಟ್ಟೆಯಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ರು. ಬಕ್ರೀದ್ನ ಕಾರಣಕ್ಕಾಗಿ ರಾತ್ರಿ 9:30 ಶಾಪಿಂಗ್ ವಿಪರೀತವಾಗಿ ಜೋರಿತ್ತು. ಆ ಸಮಯದಲ್ಲಿ 3 ಬಾರಿ ಸ್ಫೋಟ ಆಗಿದೆ. ಕಟ್ಟಡಗಳೆಲ್ಲ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಇಜುದ್ದೀನ್ ಅಲ್ ಹದ್ವಾರ್ ಎನ್ನುವಂಥ ಒಬ್ಬ ವ್ಯಕ್ತಿ ಸೇನಾ ಮುಖ್ಯಸ್ಥ ಇದ್ದ. ಯಾವುದಕ್ಕೆ? ಇದೇ ಹಮಾಸ್ನದ್ದು. 11 ದಿನಗಳ ಹಿಂದೆ ಆ ವ್ಯಕ್ತಿಯನ್ನು ಕೂಡ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ಈ ವ್ಯಕ್ತಿ, ಈ ಒಡೆ ಎನ್ನುವಂಥ ಒಬ್ಬ ವ್ಯಕ್ತಿಯಲ್ಲಿ ಅದರ ಮುಖ್ಯಸ್ಥನಾಗಿ ಬಂದಿದ್ದ, ಅವರನ್ನು ಕೂಡ ಹೊಡೆಯುವಂತಹ ಪ್ರಯತ್ನ ಆಗಿ ಇದೀಗ ಸಾಯಿಸಿದ್ದಾರೆ. ಈ ಇಸ್ರೇಲ್ನ ಶಿನ್ಬೆಟ್ ಮೊಹಮ್ಮದ್ ಒಡೆ ಅವರ ಈ ಎಲ್ಲ ಚಲನವಲನಗಳು, ಅವರ ಆಪ್ತರ ಚಲನವಲನಗಳು ಎಲ್ಲವನ್ನು ಕೂಡ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅಪಾರ್ಟ್ಮೆಂಟ್ನ ಒಂದು ಕಟ್ಟಡದಲ್ಲಿ ಆ ವ್ಯಕ್ತಿ ರಹಸ್ಯವಾಗಿದ್ದ. ಈ ಹಿಂದೆ ಹೊಡೆದಂಥ ಇಜುದ್ದೀನ್ ಅಲ್ ಹದ್ವಾರ್ ಈ ವ್ಯಕ್ತಿಯನ್ನು ಕೂಡ ಇವರೆಲ್ಲಿ ಹೊಡೆದಿದ್ರು? ಅಪಾರ್ಟ್ಮೆಂಟ್ನಲ್ಲೇ ಹೊಡೆದಿದ್ರು. ನೀವು ಗಮನಿಸಿ, ಯಾವಾಗ ಈ ದಾಳಿಗಳಾಗ್ತಾ ಇದೆಯಲ್ಲ ಇಸ್ರೇಲ್ ಮತ್ತು ಈ ಪ್ರದೇಶದ ನಡುವೆ, ಗಾಜಾದ ನಡುವೆ, ಎಲ್ಲ ಸೇನಾ ಮುಖ್ಯಸ್ಥರನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಿದೆ ಇಸ್ರೇಲ್. ನೀವು ನೋಡಿ, 2024ರಲ್ಲಿ ಯಹ್ಯಾ ಸಿನ್ವರ್ ಈ ವ್ಯಕ್ತಿಯನ್ನು ಹೊಡೆದ್ರು. ಅದೇ ವರ್ಷದಲ್ಲಿ ಇಸ್ಮಾಯಿಲ್ ಹನಿಯನ್ನು ಹೊಡೆದ್ರು. ಮೊಹಮ್ಮದ್ ದೀಫ್ ಅನ್ನುವಂಥ ವ್ಯಕ್ತಿಯನ್ನು ಹೊಡೆದ್ರು. ಮೊಹಮ್ಮದ್ ಸಿನ್ವರನ್ನು ಹೊಡೆದ್ರು. ಸಲೇ ಅಲ್ ಅರೂರಿ ಅನ್ನುವಂಥ ವ್ಯಕ್ತಿಯನ್ನು ಒಂದೇ ವರ್ಷದಲ್ಲಿ 5 ಜನರನ್ನು ಇಸ್ರೇಲ್ ಹೊಡೆದಿತ್ತು. ಇದೇ ಮೊಸಾದ್ ಮತ್ತು ಶಿನ್ಬೆಟ್ ಎನ್ನುವಂತಹ ಈ ಇಸ್ರೇಲ್ನ ತನ್ನ ಈ ವ್ಯವಸ್ಥೆಗಳು 2026ರಲ್ಲಿ 1 ತಿಂಗಳಲ್ಲಿ 2 ವ್ಯಕ್ತಿಯನ್ನು ಹೊಡೆದಿದ್ದಾರೆ. ಆ ಮುಖಾಂತರ ಹಮಾಸ್ಗೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಅವರು ಮಾಡುವ ಪ್ರಯತ್ನ ಆಗಿದೆ. ಹಮಾಸ್ ಸೇನಾಧಿಕಾರಿ ಮೊಹಮ್ಮದ್ ಒಡೆ ಈ ವ್ಯಕ್ತಿಯ ಹಿನ್ನೆಲೆ ಏನಾಗಿದ್ದ ಈ ವ್ಯಕ್ತಿ? 2023 ಅಕ್ಟೋಬರ್ 7 ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿತು. 1200ಕ್ಕೂ ಅಧಿಕ ಜನ ಮೃತಪಟ್ಟರು. 250ಕ್ಕೂ ಜನರೆಲ್ಲನ್ನ ಒತ್ತೆಯಾಳು ಮಾಡಿಕೊಳ್ಳುವಂಥ ಪ್ರಯತ್ನಗಳಾಯಿತು. ಒತ್ತೆಯಾಳನ್ನೆಲ್ಲ ಮಾಡಿಕೊಂಡ್ರು. ಈ ಹೆಚ್ಚಿನ ಕಮಾಂಡರ್ ರಹಸ್ಯ ಜೀವನ ಇರುತ್ತಲ್ಲಿ, ಅಲ್ಲಿಯ ಕಮಾಂಡರ್ಗಳೆಲ್ಲರೂ ಕೂಡ ರಹಸ್ಯವಾಗಿ ಜೀವನವನ್ನು ನಡೆಸ್ತಿದ್ದಾರೆ. ಇಜುದ್ದೀನ್ ಅಲ್ ಬಸ್ಸಾಮ್ ಈ ಬ್ರಿಗೇಡ್ ದಶಕಗಳ ಕಾಲ ಈ ವ್ಯವಸ್ಥೆಯಲ್ಲಿ ಆ ವ್ಯಕ್ತಿ ಸಕ್ರಿಯವಾಗಿದ್ದ. ಆಂತರಿಕ ಭದ್ರತೆ ಮತ್ತು ಮಿಲಿಟರಿ ಗುಪ್ತಚರ ವಿಭಾಗದಲ್ಲೆಲ್ಲ ಮುಖ್ಯಸ್ಥನಾಗಿ ಎಲ್ಲವನ್ನು ಕೆಲಸ ಮಾಡ್ತಿದ್ದಂತೆ. ಈ ಮೊಸಾದ್ ಮತ್ತು ಶಿನ್ಬೆಟ್ ಎನ್ನುವಂಥದ್ದೇನಿದೆ ಇಸ್ರೇಲ್ನ ವ್ಯವಸ್ಥೆ, ಇದನ್ನು ಹೆಂಗೆ ಎದುರಿಸೋದು, ಇದಕ್ಕಾಗಿ ಏನು ಮಾಡಬೇಕು, ಈ ಕಾರಣಕ್ಕಾಗಿ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದ. 2023 ಅಕ್ಟೋಬರ್ 7 ದಾಳಿ ಆಯಿತು ಅಂತ ಹೇಳಿದ್ನಲ್ಲ, ಆ ದಾಳಿಯ ಸಮಯದಲ್ಲಿ ಗುಪ್ತಚರ ಮಾಹಿತಿ ಸಂಗ್ರಹ ಆಗ್ತಾ ಇತ್ತು. ಗಡಿಯಲ್ಲಿ ಒಳಗೆ ಹೋಗಿ ನುಗ್ಗೋದು ಹೇಗೆ, ಶಿನ್ಬೆಟ್ಗೆ ಸಿಗದಂತೆ ನಾವು ಕೆಲಸ ಮಾಡೋದು ಹೆಂಗೆ, ಗಾಜಾ ಪಟ್ಟಿಯ ಸುತ್ತ ಈ ಇಸ್ರೇಲ್ನ ಮಿಲಿಟರಿ ನೆಲೆಗಳೇನಿರುತ್ತಲ್ಲ ಅದೆಲ್ಲದರ ಮಾಹಿತಿಯನ್ನು ಕಲೆ ಮಾಡೋ ಪ್ರಯತ್ನ, ಈ ಗಡಿ ಬೇಲಿಯನ್ನು ಮುರಿದು ಏಕಕಾಲದಲ್ಲಿ ಎಲ್ಲ ದಿಕ್ಕುಗಳಿಂದಲೂ ಕೂಡ ಹೆಂಗೆ ದಾಳಿ ಮಾಡಬೇಕು ಆ ಎಲ್ಲದರ ಬಗ್ಗೆಯೂ ಕೂಡ ಇದೇ ವ್ಯಕ್ತಿ ಆಲೋಚನೆಯನ್ನು ಮಾಡಿದ್ದ. ಗಾಜಾದಲ್ಲಿ ಇರುವಂತಹ ಯಾವ್ಯಾವ ವ್ಯಕ್ತಿಗಳು ಇಸ್ರೇಲ್ಗೆ ಮಾಹಿತಿಯನ್ನು ಕೊಡ್ತಿದ್ರಲ್ಲ, ಗಾಜಾದ ಈ ದಾಳಿ, ಹಮಾಸ್ನ ದಾಳಿ ಬಗ್ಗೆ ಅವರೆಲ್ಲರನ್ನೂ ಕೂಡ ಗಾಜಾ ಪಟ್ಟಿಯಲ್ಲಿ ಹುಡುಕಿ ಕೊಲ್ಲುವ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಂತೆ. ಈಗ ಇಸ್ರೇಲ್ ಏನು ಮಾಡಿದೆ, ಬೆಂಜಮಿನ್ ನೆತನ್ಯಾಹು ಆಗಿರ್ಬೋದು, ಅಲ್ಲಿಯ ರಕ್ಷಣಾ ಸಚಿವರು ಏನು ಮಾಡಿದ್ದಾರೆ, ಒಂದು ನೀಲಿ ಎನ್ನುವಂಥ ಒಂದು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅವರು ಏನು ನೀಲಿ ಎನ್ನುವ ಕಾರ್ಯಾಚರಣೆ? 2023 ಅಕ್ಟೋಬರ್ 7 ಇಸ್ರೇಲ್ ಮೇಲೆ ಏನು ದಾಳಿ ಆಯಿತು, ಆ ದಾಳಿಯ ಸಮಯದಲ್ಲಿ ಯಾರ್ಯಾರು ನಮ್ಮ ವಿರುದ್ಧ ಕಾರ್ಯತಂತ್ರ ರೂಪಿಸಿದ್ದಾರೆ, ಅದು ಹಣದ ಸಹಾಯ, ಆರ್ಥಿಕ ಸಹಾಯ, ಮತ್ತೊಂದು ಬೇರೆ ಸಹಾಯ ಏನು ಮಾಡಿದ್ದಾರೆ ಅವರನ್ನು ಮುಗಿಸುವಂಥ ಕಾರ್ಯಾಚರಣೆ ನೀಲಿ. ಆ ನೀಲಿಯ ಒಟ್ಟಾರೆ ಭಾಗವಾಗಿ ಈ ವ್ಯಕ್ತಿಯನ್ನು ಹೊಡೆದಿದ್ದೀವಿ ಅನ್ನುವಂತಹ ಪ್ರಯತ್ನ ಆಗ್ತಾ ಇದೆ. 2ನೇ ಬೆಳವಣಿಗೆ ಒಮನ್ ಉಡಾಯಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಒಂದು ಬೆಳವಣಿಗೆ ಇದು. ಇಷ್ಟು ದಿನಗಳ ಕಾಲ ಇರಾನ್ನದ್ದಾಗಿತ್ತು, ಇದೀಗ ಒಮಾನ್ ವಿರುದ್ಧವೂ ಕೂಡ ಡೊನಾಲ್ಡ್ ಟ್ರಂಪ್ ಗುಡುಗಿಬಿಟ್ಟಿದ್ದಾರೆ.
ಯಾವ ಕಾರಣಕ್ಕಾಗಿ? ಒಂದು ಮಿತ್ರ ದೇಶ ಒಮಾನ್, ಗಲ್ಫ್ ವಲಯದ ಪ್ರಮುಖ ದೇಶವಾದಂಥ ಒಮಾನ್ ಮೇಲೆ ಡೊನಾಲ್ಡ್ ಟ್ರಂಪ್ ಕಣ್ಣಿದೆ. ಹಾರ್ಮುಜ್ ಜಲಸಂಧಿ ನಿಯಂತ್ರಣಕ್ಕೆ ಬಂದರೆ ಬಾಂಬ್ ಹಾಕ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ಇದರ ಬಗ್ಗೆ ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇದೆ. ಅನೇಕ ಜನ ವಿಶ್ಲೇಷಕರು ಹೇಳ್ತಿದ್ದಾರೆ, ಮಾಧ್ಯಮಗೋಷ್ಠಿ ಶ್ವೇತಭವನದಲ್ಲಿ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದಂಥ ಮಾತಿದು. ಅವರು ಇರಾನ್ ಅನ್ನೋ ಪದವನ್ನು ಬಳಕೆ ಮಾಡಕ್ಕೆ ಹೋಗಿದ್ರು, ಅದರ ಬದಲಾಗಿ ಒಮಾನ್ ಅನ್ನು ಬಳಕೆ ಮಾಡಿದ್ದಾರೆ. ಹೀಗಾಗಿ ಸ್ಪಷ್ಟೀಕರಣ ಅವರೇ ಕೊಡಬೇಕು ಅಂತ. ಯಾಕಂದ್ರೆ ಎರಡು ದೇಶಗಳ ನಡುವೆ ಒಂದು ಸುದೀರ್ಘ ಐತಿಹಾಸಿಕ ಸಂಬಂಧ ಇದೆ. ಇವ್ರು ಹೇಳ್ತಾ ಇದ್ದಾರೆ, ಈಗ ನಾವು ಸೇವಾ ಶುಲ್ಕ ಹಾಕ್ತೀವಿ, ಒಮಾನ್ ಜೊತೆಗೆ ಸೇರ್ಕೊಂಡು ಇರಾನ್ ಅವರು ಹೇಳ್ತಾ ಇದ್ದಾರೆ ಟೋಲ್ ಬದಲಾಗಿ ಸೇವಾ ಶುಲ್ಕ ಅಂತ. ನೀವು ಒಂದು ವೇಳೆ ಅದನ್ನು ಮಾಡಿದ್ರೆ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಆಗುತ್ತೆ. ಒಮಾನ್ ಏನಾದರೂ ಇರಾನ್ ಜೊತೆಗೆ ಕೈ ಜೋಡಿಸಿದ್ರೆ ನಾವು ಒಮಾನ್ ಮೇಲೂ ಕೂಡ ಬಾಂಬ್ ಹಾಕ್ತೀವಿ ಅಂತ. ಯಾವ ಒಮಾನ್ ಅಂತ ಹೇಳಿದರೆ 1833 ಆ ಸಮಯದಲ್ಲಿ ವಾಣಿಜ್ಯ ಮತ್ತು ನೌಕಾಯಾನ ಒಪ್ಪಂದ ಆಗಿತ್ತು ಅಮೆರಿಕಾದ ಜೊತೆಗೆ. ಅಮೆರಿಕ ಒಂದು ಅರಬ್ ದೇಶದಲ್ಲಿ ಮಾಡಿಕೊಂಡಂತಹ ಮೊಟ್ಟ ಮೊದಲ ಒಪ್ಪಂದ ಆಗಿತ್ತು. ಅಲ್ಲಿಂದ ಸಂಬಂಧ ಇದೆ ಒಮಾನ್ ಮತ್ತು ಅಮೆರಿಕದ್ದು. ಇದಾದ ಬಳಿಕ 1972ರಲ್ಲಿ ರಾಜತಾಂತ್ರಿಕ ಸಂಬಂಧ ಆಗಿದೆ. 1980ರಲ್ಲಿ ಅಮೆರಿಕ ತನ್ನ ಮಿಲಿಟರಿ ನೆಲೆಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಶುರು ಮಾಡೋದಕ್ಕೆ ಶುರುವಾಯ್ತಲ್ಲ, ಅದರ ಮೊಟ್ಟ ಮೊದಲ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನು ಶುರು ಮಾಡಿದ್ದು ಇದೇ ಒಮಾನ್ ದೇಶದಲ್ಲಿ. ಹೀಗಾಗಿ ಒಮಾನ್ ದೇಶದ ವಿರುದ್ಧ ಯಾಕೆ ಕಾರ್ಯಾಚರಣೆ? ಅವರು ಇರಾನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಒಂದು. ಎರಡನೆಯದ್ದು, ಇರಾನ್ನ ಜೊತೆಗೆ ಆರ್ಥಿಕವಾಗಿ ತಾಂತ್ರಿಕವಾಗಿ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದ್ದಾರೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಕ್ಷೇಪ ಆಗಿದೆ. ಹೀಗಾಗಿ ಅದರ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ಚೀನಾ ರಷ್ಯಾವನ್ನು ಡೊನಾಲ್ಡ್ ಟ್ರಂಪ್ ಕೆಣಕಿದ್ರ ಎನ್ನುವಂಥದ್ದೊಂದು ಸುದ್ದಿ ಇದೆ. ಏನಿದು? ಇರಾನ್ ಬಳಿ ಇರುವಂಥ ಯುರೇನಿಯಮನ್ನು ರಷ್ಯಾ ಮತ್ತು ಚೀನಾಗೆ ನೀಡಲು ಒಪ್ಪಲ್ಲ. ಅವ್ರು ಹೇಳ್ತಾ ಇರೋದು ರಷ್ಯಾಗೆ ಅಂತ. ಕಳೆದ ಬಾರಿಯೂ ಕೂಡ ಅವರು ರಷ್ಯಾ ಕೊಟ್ಟಿದ್ರು ಇರಾನ್ ಅವರು, ಹೀಗಾಗಿ ಅವರಿಗೆ ಕೊಡಬಾರದು ಅಂತ. ಟ್ರಂಪ್ ಹೇಳ್ತಾ ಇರೋದೇನು? ಒಂದು ಅಮೆರಿಕ ಕೊಡಬೇಕು, ಇಲ್ಲದೆ ಹೋದರೆ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಎದುರುಗಡೆ ಅದನ್ನು ನಾಶ ಮಾಡಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ನಿಲುವು. ಎರಡೇ ಆಪ್ಷನ್ ಇರೋದು. ನಾನು ಚೀನಾ ಕೊಡ್ತೀನಿ, ನನ್ನ ಮಿತ್ರ ದೇಶ ರಷ್ಯಾ ಕೊಡ್ತೀನಿ ಅಂದರೆ ಡೊನಾಲ್ಡ್ ಟ್ರಂಪ್ ಒಪ್ಪುವಂತಹ ಪ್ರಯತ್ನವನ್ನು ಮಾಡ್ತಿಲ್ಲ. ಹೀಗಾಗಿ ನಿಮ್ಮ ಯುರೇನಿಯಂ ಏನಿದೆ, ಪುಷ್ಟೀಕರಿಸಿದಂಥ ಯುರೇನಿಯಂ ಏನಿದೆ, ಅದನ್ನು ನನಗೆ ಕೊಡಬೇಕು ಒಂದು, ಇಲ್ಲದೆ ಹೋದರೆ ಅದನ್ನು ಅಂತಾರಾಷ್ಟ್ರೀಯ ಈ ಪರಮಾಣು ಸಂಸ್ಥೆ ಏನಿದೆ ಆ ಪರಮಾಣು ಸಂಸ್ಥೆಗಳ ಮುಂದೆ ಅದನ್ನು ನಾಶಪಡಿಸಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ರಷ್ಯಾ ಮತ್ತು ಚೀನಾವನ್ನು ಅಮೆರಿಕ ಒನ್ಸ್ ಅಗೇನ್ ಎದುರು ಹಾಕಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದೀಗ. ಯಾಕಂದರೆ ರಷ್ಯಾ ಬಯಸಿತ್ತು, ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳಿತ್ತು, ಬೇಕಿದ್ರೆ ನಾವು ಇಸ್ಕೊಳ್ತೀವಿ, ಅದನ್ನು ನಾವು ಪಡೆದುಕೊಳ್ತೀವಿ, ಅದಕ್ಕೇನು ಬೇಕು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ. ಈ ಹಿಂದೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಭರವಸೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಕೂಡ ಡೊನಾಲ್ಡ್ ಟ್ರಂಪ್ ಒಪ್ಪಿರಲಿಲ್ಲ. ಹೀಗಾಗಿ ಚೀನಾದ ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ರು. ಚೀನಾದಲ್ಲಿ ಏನಾಗಿತ್ತಂತೆ ಮಾತುಕತೆ, ಅದು ಪರಮಾಣುವನ್ನು ಹೊಂದಬಾರದು ಅಂತ ಚೀನಾವು ಕೂಡ ಅಪೇಕ್ಷೆಯನ್ನು ಪಟ್ಟಿದೆ. ಆ ವಿಚಾರದಲ್ಲಿ ಮಹತ್ವದ ಮಾತುಕತೆ ಆಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಬಟ್ ಅದರ ಯುರೇನಿಯಂ ಹಸ್ತಾಂತರ ವಿಚಾರದಲ್ಲಿ ಇಂಥದ್ದೊಂದು ಗೊಂದಲ ಆಗ್ತಾ ಇದೆ. ಹೀಗಾಗಿ ಅದು ಏನಾಗುತ್ತೆ ಕಾದ್ ನೋಡೋಣ. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಇದರ ಜೊತೆಗೆ ಇಸ್ರೇಲ್ ಹಮಾಸ್ನ ಮೇಲೆ, ಗಾಜಾ ಪಟ್ಟಿಯ ಹಮಾಸ್ನ ಮೇಲೆ ಆಗ್ತಾ ಇರುವಂತಹ ಬೆಳವಣಿಗೆ. ಹೀಗಾಗಿ ಮಧ್ಯಪ್ರಾಚ್ಯದ ಈ ಉದ್ವಿಗ್ನ ಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡೋಣ.